ಧನಂಜಯ ಕಡ್ಲೆಬಾಳು, ನಾನು ಯಾರನ್ನು ನಿಂದಿಸಿಲ್ಲ, ವಿರೋಧ ಪಕ್ಷದ ನಾಯಕನಾಗಿ ಪ್ರಶ್ನೆ ಮಾಡಿದ್ದೇನೆ. ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸಂಸದರ ವಿರುದ್ಧ ಏಕವಚನದಲ್ಲಿ ನಿಂದನೆ ಮಾಡಿದ್ದೇನೆ ಎಂಬ ಆರೋಪವನ್ನ ಬಿಜೆಪಿ ಮುಖಂಡ ಧನಂಜಯ ಕಡ್ಲೆಬಾಳು ತಳ್ಳಿ ಹಾಕಿದ್ದಾರೆ. ನಾನು ವಿರೋಧ ಪಕ್ಷದ ನಾಯಕನಾಗಿ ಪ್ರಶ್ನೆ ಮಾಡಿದ್ದೇನೆ, ಯಾರನ್ನು ವೈಯಕ್ತಿಕವಾಗಿ ನಿಂದಿಸಿಲ್ಲ ಎಂದು ಅವರು ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟಪಡಿಸಿದರು. ಕಾಂಗ್ರೆಸ್ ನಾಯಕ ಮಾಗನಹಳ್ಳಿ ಪರಶುರಾಮ ಮತ್ತು ಮುದ್ದೇಗೌಡರು ಗಿರೀಶ ಅವರ ಆರೋಪಗಳಿಗೆ ತಿರುಗೇಟು ನೀಡಿದ ಅವರು ತಮ್ಮ ವಿರುದ್ಧ ಜೋಕರ್ ಎಂದು ಮಾಡಿರುವ ಲೇವಡಿಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ನೀಡಿಸಿದ್ದಾರೆ. ನಾನು ಜೋಕರ್ ಆಗಿದ್ದರೆ ನೀನು ಉಸ್ತುವಾರಿ ಸಚಿವರ ಬ್ರೋಕರ್ ಎಂದು ಧನಂಜಯ ಕಿಡಿಕಾರಿದರು. ಅದರೊಂದಿಗೆ ಮಾಗನಹಳ್ಳಿ ಕೆರೆಯ ಹೂಳು ತೆಗೆಯುವ ಕಾಮಗಾರಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂಬ ತಮ್ಮ ಹಿಂದಿನ ಆರೋಪವನ್ನ ಪುನರ್ರಚಿಸಿದ ಅವರು ಅಧಿಕಾರಿಗಳಿಗೆ ಬೆದರಿಸುವುದೇ ಇವರ ಕೆಲಸ, ನಿಷ್ಠಾವಂತ ಕಾಂಗ್ರೆಸ್ ನಾಯಕರನ್ನ ದೂರು ಇಡಲಾಗಿದೆ, ಉಸ್ತುವಾರಿ ಸಚಿವರಿಗೆ ಕಿವಿ ಕಚ್ಚಿ ಹಣ ಮಾಡುವ ಗುಂಪೇ ಇವು ಎಂದು ಕಟುವಾಗಿ ಟೀಕಿಸಿದರು. ನಿನ್ನೆ ಪತ್ರಿಕಾಗೋಷ್ಠಿಯನ್ನ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತರಲ್ಲದ ಮಲ್ಲಣ್ಣನವರ ಡೊಂಗಿ ಅಭಿಮಾನಿಗಳು ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ದಾರೆ. ಅವರು ನನ್ನನ್ನ ಏಕವಚನದಲ್ಲಿ ನಿಂದಿಸಿದ್ದಾರೆ. ನಾವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಾಗಿ ನಮ್ಮಲ್ಲಿ ಸಂಸ್ಕೃತಿ ಸಂಸ್ಕಾರ ಇರೋದ್ರಿಂದ ಆ ಶಬ್ದವನ್ನ ನಾವು ಬಳಸಲ್ಲ. ನಮಗೆ ಸಂಸ್ಕೃತಿ ಸಂಸ್ಕಾರವನ್ನ ಕಲಿಸಿದ್ದಾರೆ, ಹಾಗಂತ ಹೇಳಿಬಿಟ್ಟು ನಾನು ಅವ್ರಿಗೆ ಏನೋ ಇದಾಗಿಬಿಟ್ಟು ಆ ಶಬ್ದವನ್ನು ಬಳಸಲ್ಲ ಅಂತ ಏನಿಲ್ಲ. ಆ ಶಬ್ದವನ್ನು ನಾವು ಬಳಸಲ್ಲ. ಈಗಾಗಲೇ ಅವರು ನನ್ನ ವಿಚಾರವಾಗಿ ಏಕವಚನದಲ್ಲಿ ಸನ್ಮಾನ್ಯ ಸಚಿವರನ್ನ ಸಂಸದರನ್ನ ನಿಂದಿಸಿದ್ದಾರೆ ಅಂತ ಆಪಾದನೆ ಮಾಡಿದ್ದಾರೆ. ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರಿಗಾಗಿರ್ಲಿ, ಸಂಸದರಿಗಾಗಿರ್ಲಿ, ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಗೌರವದಿಂದ ನಾನು ಅವರನ್ನ ಕೇಳಿದ್ದೀನಿ. ಯಾವುದೇ ಕಾರಣಕ್ಕೂ ನಾನು ಅವ್ಯಾಚ ಶಬ್ದದಿಂದ ಮಾತಾಡಿಲ್ಲ, ಏಕವಚನದಲ್ಲಿ ಮಾತಾಡಿಲ್ಲ. ಇವರೇನು ಬಂದು ಮಾತಾಡಿದ್ರೆ ಸರಿ ಕಾಣಲ್ಲ ಹಾಗೆ ಹೀಗೆ ಅಂತಂದು ಏನು ಅವಾಜ್ ಹೊಡೆದ್ರಲ್ಲ, ಅವ್ರಿಗೊಂದು ಮಾತು ಕೇಳಕ್ ಇಷ್ಟಪಡ್ತೀನಿ. ನೀವೊಬ್ಬ ಗ್ರಾಮ ಪಂಚಾಯತಿ ಸದಸ್ಯ, ಮಾಜಿ ಅಧ್ಯಕ್ಷ ಅಷ್ಟೇ. ಇಡೀ ನಗರದಲ್ಲಿ ನೀನು ಉಸ್ತುವಾರಿ ಸಚಿವನಾಗಿ ರವಿನ ಇಲಾಖೆಯ ತಹಸೀಲ್ದಾರ್ಗಳು ನಿನ್ನ ಮನೆಗೆ ಬಂದು, ಕೆಲವು ಅಧಿಕಾರಿಗಳು ಎಸಿಗಳು ನಿನ್ನ ಹತ್ರ ಬಂದು ಕಡಿ ಕೇಳಿಬಿಟ್ಟು ಉಸ್ತುವಾರಿ ಸಚಿವರ ಹತ್ರ ಹೋಗ್ಬೇಕಾ? ಇದು ನಾವು ಕ್ವಶನ್ ಕೇಳತ್ತಪ್ಪ. ನೀವು ಮಾಡಿರ್ತಕ್ಕಂಥ ನಮ್ಮ ಪಂಚಾಯತಿಯಲ್ಲಿ ನೂರಾರು ಅಂಗನವಾಡಿಗಳು ಕಂಪ್ಯೂಟರ್ ಅವನ್ನೆಲ್ಲ ಸುಟ್ಟು ಹಾಕಿದ್ರಲ್ಲ ಕೆಲ ವರ್ಷದ ಹಿಂದೆ. ಏನು ಹಗರಣ ಮಾಡಿಲ್ಲ, ಭ್ರಷ್ಟಾಚಾರ ಮಾಡಿಲ್ಲ. ನನಗ್ ಜೋಕರ್ ಅಂತೆ, ನಾನು ಜೋಕರ. ಆದ್ರೆ ನೀನು ಅಧಿಕಾರಿಗಳಿಗೆ ಉಸ್ತುವಾರಿ ಸಚಿವರಿಗೆ ಬ್ರೋಕರ. ಮಾತಾಡೋದ್ರಲ್ಲಿ ನ್ಯಾಲಿಗೆಯನ್ನ ಬಿಗಿಡಿದು ಮಾತಾಡಿದ್ರೆ ಸಂಸ್ಕೃತಿ ಒಳ್ಳೇದು. ನಮ್ಮ ಭಾಗದಲ್ಲಿ ಇಡೀ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ನಿಮ್ಮ ಕಲ್ಯಾಣ ಗುಣಗಳನ್ನ ನಿಮ್ಮದೇ ಆದ ನಾಯಕರು, ನಿಮ್ಮದೇ ಆದ ಲೀಡರ್ಗಳು ನೋಡಿದ್ದಾರೆ. ನಿಮ್ಮ ಹತ್ರ ಹೇಳ್ಸಿನಂತ ಅವಶ್ಯಕತೆ ನನಗಿಲ್ಲ. ಯಾವ್ಯಾವ ಸಮಾಜದ ಮುಖಂಡರನ್ನ ನೀವು ಇಲ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ತುಳಿದಿದ್ದೀರಿ, ನಿಟುವಳ್ಳಿ ಶೇಖಣ್ಣಿಂದ ಹಿಡಿದು ಬಿ.ವಿ. ವೀರಣ್ಣನಿಂದ ಹಿಡಿದು ಸಿಮೆಂಟಿ ಮಲ್ಲೇಶಣ್ಣರು ಎಲ್ಲಿದ್ದಾರೆ? ಕಾಣ್ತಾ ಇಲ್ಲಲ್ಲ. ಪಾರ್ಟಿ ನಿಷ್ಠಾವಂತ ಕಾರ್ಯಕರ್ತರಾಗಿ ಪಾರ್ಟಿ ದುಡಿದಿರ್ತಕ್ಕಂಥವ್ರು ಇವತ್ತು ದೂರ ಇದ್ದಾರೆ. ಕುರುಬ ಸಮಾಜದ ನಾಯಕರ ಚೆನ್ನಾಗಿ ಒಡೆಯರ್ ಫ್ಯಾಮಿಲಿ ಎಲ್ಲಿದೆ?
ಕೆಂಗ ಹನುಮಂತಪ್ಪ ಅವರು, ಅವ್ರ ಫ್ಯಾಮಿಲಿ ಎಲ್ಲಿದೆ? ಅಂತಂತ ದುರೀಂಡ್ರು ಕಲ್ಪನಹಳ್ಳಿ ಗೌಡ್ರ ಫ್ಯಾಮಿಲಿ ಎಲ್ಲಿದೆ? ಕೆ ಎಂ ಕೊಟ್ರೇಶಪ್ಪ ಅವ್ರ ಫ್ಯಾಮಿಲಿ ಎಲ್ಲಿದೆ? ಇವತ್ತು ನಮ್ಮ ಸೋದರ ಬೇತೂರ್ ಕರ್ಬಸಪ್ಪ ನಿಧನರಾಗಿದ್ದಾರೆ, ಅವ್ರ ಫ್ಯಾಮಿಲಿ ಏನ್ ಮಾಡಿಕೊಟ್ರಿ? ಉಪ್ಪರ್ ಸಮಾಜದ ನಾಯಕರು ತುರ್ಚಕಟ್ ಬಸವರಾಜಪ್ಪ, ಸಿದ್ಲಿಂಗಪ್ಪ ಬಾತಿ, ವಿಶ್ವೇಂದ್ರಪ್ಪ, ಇವರೆಲ್ಲ ಎಲ್ಲಿದ್ದಾರೆ? ಇವ್ರ ಪಾರ್ಟಿ ಕಟ್ಟಿ ಹುತ್ತ ಕಟ್ಟಿರ್ತಕ್ಕಂತ ಹುತ್ತದಲ್ಲಿ ತಾವು ಸೇರ್ಕೊಂಡು ಈಗ ಉಸ್ತುವಾರಿ ಸಚಿವರು ಕಿವಿ ಕಲಿಸ್ತಕ್ಕಂತ ಕೆಲಸ ಮಾಡ್ತಾ ಇದೀಯಾ? ಜೋಕರ್ ಅಂತ ಹೇಳ್ತೀಯಾ? ಅವಿವೇಕಿ ಅಂತ ಹೇಳ್ತೀಯ? ನೀವು ಅವಿವೇಕಿಗಳು. ಕೆರೆ ಉಳುತ್ತದಂತ, ಮಗರಳ್ಳಿ ಕೆರೆ ಉಳುತ್ತದಂತ ಹೇಳ್ಬಿಟ್ಟು ಎಷ್ಟು ಅನುದಾನ ಗ್ರಾಂಟ್ ಮಾಡ್ಕೊಂಡು ಎಷ್ಟು ಕೋಟಿಗಟ್ಟಲೆ ಹೊಡೆದಿದ್ದೀರಿ. ನಾನು ಬಡವ ಒಬ್ಬಿ ನಿರುದ್ಯೋಗಿ, ನಿಮ್ ತರ ತಿಂಡಿ ಕೆಲಸ ಮಾಡಿ ನಾನು ರೂಪಾಯಿ ಮಾಡಿಲ್ಲ. ನಾನು GST ಇಟ್ಕೊಂಡು ನಾನು ವ್ಯವಹಾರ ಮಾಡ್ತೀನಿ. ನಿನ್ GST ಇಲ್ದಲೆ ನಾನು ಊರಿಂದ ಬಂದ್ರೆ 1,000 ರೂಪಾಯಿ ಡೀಸೆಲ್ ಖರ್ಚು ಮಾಡ್ಕೊಂಡು ಹೋಗ್ತೀನಿ. ನೀನ್ ಊರಿಂದ ಬಂದ್ರೆ 10 ರಿಂದ 15 ಸಾವಿರ ಜೋಬ್ ಇಟ್ಕೊಂಡು ಹೋಗ್ತೀಯ. ಯಾವ ಮೂಲಕ ದುಡಿ ಮಾಡ್ತಾ ಇದೀಯ ತಾವು? ಅದಕ್ಕೆ ಉತ್ತರ ಕೊಡಿ. ಪಂಚಾಯತಿಯಲ್ಲಿ 4 ಸಲ ಹೋರಾಟ ಮಾಡಿ ಅಧ್ಯಕ್ಷ ಆಗ್ಲಿಲ್ಲ, ಆಗಕ್ಕಾಗಿಲ್ಲ ಅಂತ ಹೇಳ್ತಾರೆ. ಹೌದಾಗಿಲ್ಲ. ಜನರ ತೀರ್ಪು ಕೊಟ್ಟಿದ್ದಾರೆ, ನಮಗೆ ಸಂಖ್ಯೆ 5 ಸಂಖ್ಯೆ ಕೊಟ್ಟಿದ್ದಾರೆ. ಇನ್ನೂರಲ್ಲೇ 7 ಸ್ಥಾನ ಇಟ್ಕೊಂಡು ರಬ್ಬರ್ ಸ್ಟಾಂಪ್ಗಳನ್ನ ಸರ್ವ ಸದಸ್ಯರು ಮಾಡ್ಕೊಂಡು ನೀನು ಅಧಿಕಾರ ಚಲಾಯಿಸ್ತಾ ಇದೀಯಾ?